सुनो देशवासियों, महंगाई बढ़ रही है, नौकरियां घट रही हैं, पेपर लीक हो रहे हैं और नेता बोल रहे हैं आज सब चंगासी। युवा डिग्री लेकर घूम रहा है, लेकिन सिस्टम उसको सिर्फ घगली भर्ती का इंतजार करो बोल रहा है। किसान परेशान, स्टूडेंट परेशान, मिडिल क्लास परेशान, लेकिन टीवी पर बस धर्म, नफरत और ड्रामा। हम कॉकरोच हैं, हर गंदे सिस्टम में सरवाइव करना जानते हैं, लेकिन अब सिर्फ सरवाइव नहीं करेंगे, अब सवाल भी पूछेंगे। कॉकरोच जनता पार्टी जिंदाबाद, जिंदाबाद, जिंदाबाद। जो दबाएगा आवाज हमारी, मिलेगी कुर्सी उसकी सारी। ನಮಸ್ಕಾರ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಅನಾಲಿಸಿಸ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಚಿತ್ರ ಆದರೆ ಅಷ್ಟೇ ಗಂಭೀರವಾದ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಜಸ್ಟ್ ಒಂದು ಇಂಟರ್ನೆಟ್ ಮೀಮ್ ಆಗಿ, ಒಂದು ತಮಾಷೆಯಾಗಿ ಶುರುವಾದ ವಿಚಾರ ನೋಡ್ತಿದ್ದಂಗೆ ನಮ್ಮ ದೇಶದ ಯುವಜನರ ರಾಜಕೀಯ ಹತಾಶೆಯನ್ನು ತೋರಿಸುವಂಥ ಒಂದು ದೊಡ್ಡ ಡಿಜಿಟಲ್ ಚಳುವಳಿಯಾಗಿ ಹೇಗೆ ಬದಲಾಯಿತು ಅಂತ ನಾವಿಲ್ಲಿ ನೋಡಲಿದ್ದೇವೆ. ಹೌದು, ಇದುವೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಹುಟ್ಕೊಂಡ ರೋಚಕ ಕತೆ. ಈ ಇಡೀ ಟ್ರೆಂಡ್ನ ಐಸ್ಬರ್ಗ್ ಥರ ನಾವು ನೋಡಿದ್ರೆ ಮೇಲ್ನೋಟಕ್ಕೆ ಕಾಣುವ ತಮಾಷೆಗಿಂತ ಆಳದಲ್ಲಿರೋ ಸತ್ಯ ಬೇರೆ ಇದೆ. ಇದನ್ನ ನಾವು 5 ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. 1. ಇಂಟರ್ನೆಟ್ ಜೋಕ್ ವೈರಲ್ ಆಗಿದ್ದು. 2. ಕೋರ್ಟ್ ಹೇಳಿಕೆಯ ಪ್ರಚೋದನೆ. 3. ಸಿಜೆಪಿ ಪ್ರಣಾಳಿಕೆ. 4. ಹತಾಶ ಯುವಜನರ ಧ್ವನಿ. ಹಾಗೆ 5. ಮುಂದೇನು? ಬನ್ನಿ ಶುರು ಮಾಡೋಣ. ವಿಭಾಗ 1. ಆನ್ಲೈನ್ ಜೋಕ್ ವೈರಲ್ ಆಗಿದ್ದು. 80,000. ಹೌದು, ಕೇಳೋಕೆ ಆಶ್ಚರ್ಯ ಆದರೂ ಇದು ನಿಜ. ಕೇವಲ ಕೆಲವೇ ದಿನಗಳಲ್ಲಿ ಈ ವಿಡಂಬನಾತ್ಮಕ ಕಾಕ್ರೋಚ್ ಜನತಾ ಪಾರ್ಟಿಗೆ ರಿಜಿಸ್ಟರ್ ಮಾಡಿಕೊಂಡವರ ಸಂಖ್ಯೆ ಇದು. ಜಸ್ಟ್ ಒಂದು ಸಿಂಪಲ್ ಗೂಗಲ್ ಫಾರ್ಮ್ ಮೂಲಕ ಶುರುವಾದ ಈ ಟ್ರೆಂಡು ಇಷ್ಟು ದೊಡ್ಡ ಮಟ್ಟದ ಜನರನ್ನು ಸೆಳೆಯುತ್ತೆ ಅಂತ ಖಂಡಿತ ಯಾರೂ ಊಹಿಸಿರ್ಲಿಲ್ಲ. ಅಸ್ಲಿಗೆ ಇದನ್ನ ಶುರು ಮಾಡಿದ ಯಾರು ಗೊತ್ತಾ? ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ ಓದ್ತಿರೋ 30 ವರ್ಷದ ಅಭಿಜಿತ್ ದಿಪ್ಕೆ. ಅವರು ಈ ಪಾರ್ಟಿನ ಶುರು ಮಾಡುವಾಗ ಮೆಂಬರ್ಶಿಪ್ಗೆ ಅಂತ ಸ್ವಲ್ಪ ಕ್ರೇಜಿಯಾದ ತಮಾಷೆಯಾದ ಕಂಡೀಷನ್ಸ್ ಹಾಕಿದ್ರು. ಅದೇನಪ್ಪ ಅಂದ್ರೆ, ನಿರುದ್ಯೋಗಿಗಳಾಗಿರಬೇಕು, ಸಖತ್ ಸೋಮಾರಿಯಾಗಿರಬೇಕು, ಯಾವಾಗಲೂ ಆನ್ಲೈನಲ್ಲೇ ಇರಬೇಕು, ಮತ್ತೆ ಎಲ್ಲದಕ್ಕೂ ಪ್ರೊಫೆಷನಲ್ ಆಗಿ ಅಸಮಾಧಾನ ಹೊರಹಾಕೋಕೆ ಗೊತ್ತಿರಬೇಕು. ಈ ತಮಾಷೆಯ ಷರತ್ತುಗಳು ನೋಡ್ತಿದ್ದಂಗೆ ಯುವಜನರನ್ನ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡ್ಬಿಡ್ತು. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಕೋರ್ಟ್ ಹೇಳಿಕೆಯ ಪ್ರಚೋದನೆ. ಈ ದೊಡ್ಡ ಆನ್ಲೈನ್ ಬಂಡಾಯಕ್ಕೆ ಅಸಲಿ ಕಾರಣ ಆಗಿದ್ದೇ ಒಂದು ನಿರ್ದಿಷ್ಟ ಘಟನೆ. ವರದಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕೋರ್ಟ್ ಕಲಾಪದಲ್ಲಿ ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡ್ತಾ ಜಿಲ್ಲೆಗಳು ಮತ್ತೆ ಪರೋಪಜೀವಿಗಳು ಅನ್ನೋ ಪದಗಳನ್ನು ಬಳಸಿದ್ದಾರೆ ಅಂತ ನ್ಯೂಸ್ ಬಂತು. ಇದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಯಿತು. They don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. And you people file contempt petition because High Court is not taking up the matter of as if there are already parasites in society who attack you people, you attack the system, and you want to join hands with them. ಇಂಟರ್ನೆಟ್ ಸ್ಪೀಡ್ ಅಂದ್ರೆ ಇದೇ ನೋಡಿ. ಮೇ 15ನೇ ತಾರೀಕು ಆ ವಿವಾದಾತ್ಮಕ ಹೇಳಿಕೆ ಹೊರಬಂತು. ಮರುದಿನವೇ ಅಂದ್ರೆ ಮೇ 16ಕ್ಕೆ ಅಭಿಜಿತ್ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಆ ತಮಾಷೆ ಗೂಗಲ್ ಫಾರ್ಮ್ ಹಾಕಿದ್ರು. ಅಚ್ಚರಿಯಂದೆ ಮೇ 18ರ ಹೊತ್ತಿಗೆ 40,000 ಜನ ಸೇರ್ಕೊಂಡ್ರು. ಹಾಗೆ ಮೇ 19ಕ್ಕೆ ಈ ಸಂಖ್ಯೆ 80,000ದ ಗಡಿ ದಾಟ್ತು. ಜಸ್ಟ್ ಯೋಚನೆ ಮಾಡಿ, 96 ಗಂಟೆಗಳಿಗಿಂತ ಕಡಿಮೆ ಟೈಮ್ನಲ್ಲಿ ಒಂದು ಸಿಂಪಲ್ ಜೋಕ್ ಇಷ್ಟು ದೊಡ್ಡ ಅಲೆಯಾಗಿ ಬದಲಾಗಿದ್ದು ನಿಜಕ್ಕೂ ಆಶ್ಚರ್ಯ. ಇನ್ನು 3ನೇ ವಿಭಾಗ, ಸಿಜೆಪಿ ಪ್ರಣಾಳಿಕೆಯ ಒಳನೋಟ. ಜಸ್ಟ್ ಒಂದು ಜೋಕಾಗಿ ಶುರುವಾದರೂ ಈ ಪಾರ್ಟಿಯ ಪ್ರಣಾಳಿಕೆ ಮಾತ್ರ ಸಖತ್ ಸೀರಿಯಸ್ ಆಗಿದೆ. ತಮ್ಮನ್ನು ತಾವು ಜಾತ್ಯತೀತ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಸೋಮಾರಿ ಅಂತ ಕರೆದುಕೊಂಡಿರೋ ಇವರು 5 ಅಂಶಗಳ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಪಕ್ಷಾಂತರ ಮಾಡೋ ಶಾಸಕರು, ಸಂಸದರಿಗೆ 20 ವರ್ಷ ಎಲೆಕ್ಷನ್ ಬ್ಯಾನ್ ಮಾಡಬೇಕು, ಸಂಸತ್ತಿನಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ, ನಿವೃತ್ತಿ ನಂತರ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಜ್ಯಸಭಾ ಸ್ಥಾನ ಬ್ಯಾನ್ ಮಾಡೋದು, ಸಿಬಿಎಸ್ಇ ರೀಚೆಕಿಂಗ್ ಫೀಸ್ ಕ್ಯಾನ್ಸಲ್ ಮಾಡೋದು, ಹಾಗೆ ಅನಾಮಧೇಯ ದೇಣಿಗೆಗಳನ್ನು ನಿಷೇಧ ಮಾಡಬೇಕು ಅನ್ನೋ ಗಂಭೀರವಾದ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ. ಈ ಚಳವಳಿಯಲ್ಲಿರೋ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ನೋಡಿ. ಒಂದೆಡೆ ನಿದ್ದೆ ಇಲ್ಲದ ರಾತ್ರಿಯೊಂದರಲ್ಲಿ ಅಭಿಜಿತ್ ಮಾಡಿದ ಸುಮ್ಮನೆ ಒಂದು ಜೋಕ್ ಇಷ್ಟು ವೈರಲ್ ಆಗಿದೆ. ಆದರೆ ಇನ್ನೊಂದೆಡೆ ತೃಣಮೂಲ ಕಾಂಗ್ರೆಸ್ನ ಮಹುವಾ ಮೊಯ್ತ್ರಾ ಮತ್ತು ಕೀರ್ತಿ ಆಜಾದ್ ಅವರಂಥ ಪ್ರಮುಖ ನಾಯಕರು ಈ ಪಕ್ಷದ ಮೆಂಬರ್ಶಿಪ್ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ. ಇಂಟರ್ನೆಟ್ ಚಳವಳಿಗಳು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಗಮನವನ್ನು ಹೇಗೆ ಸೆಳೆಯಬಲ್ಲವು ಅನ್ನೋದಕ್ಕೆ ಇದು ಪಕ್ಕಾ ಎಕ್ಸಾಂಪಲ್. So I read the comment of Honorable CJI on Twitter where he's compared the youth with cockroaches and parasites for expressing their opinions or criticism
And I found it very baffling that the Chief Justice of India, who is supposed to be the custodian of Constitution, which grants fundamental rights such as freedom of speech to the people, he himself is calling people out and comparing them with parasites and cockroaches for expressing their opinion. I just made a tweet from my personal handle and I just asked, what if all cockroaches come together? So that received good traction, and one really unique thing happened is that most of these Gen Z people, they started commenting below my tweet. We want to bring back some integrity back to the politics, because this is just like blatant hypocrisy and corruption in broad daylight, and it has been normalized. Because the kind of responses I'm getting from the people, I have been getting like hundreds of messages from the Gen Z who are asking me, and almost, I'm not kidding, threatening me, bro, don't you dare back off. Now you have started this thing, you have given us a hope, now don't you dare back off. We are here to support you, we are here to fight with you. All we need is you not to back off. ನಮ್ಮ 4ನೇ ವಿಭಾಗ ಹತಾಶೆ ಯುವಜನರ ಧ್ವನಿ. ತುಂಬಾ ಪಾಲಿಟಿಕಲ್ ಎನಲಿಸ್ಟ್ಸ್ ಹೇಳೋ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಬರೀ ಒಂದು ಆನ್ಲೈನ್ ಪೇಜ್ ಅಲ್ಲ. ಇವತ್ತಿನ ಯುವ ಪೀಳಿಗೆ ಅಂದ್ರೆ ನಮ್ಮ ಜೆನ್ಜಿ ಮತ್ತು ಮಿಲೇನಿಯಲ್ಗಳ ಹತಾಶೆಯ ಡಿಜಿಟಲ್ ರೂಪ ಇದು. ರಾಜಕೀಯ ಪಕ್ಷಗಳಿಂದ ತಾವು ಕಡೆಗಣಿಸಲ್ಪಟ್ಟಿದ್ದೀವಿ ಅಂತ ಫೀಲ್ ಮಾಡ್ತಿರೋ ಈ ಪೀಳಿಗೆಗೆ ತಮ್ಮ ಕೋಪ, ಅಸಮಾಧಾನ ಹೊರಹಾಕೋಕೆ ಇದೊಂದು ದೊಡ್ಡ ವೇದಿಕೆಯಾಗ್ಬಿಟ್ಟಿದೆ. ಅದಕ್ಕೆ ಇದು ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಅಂತ ಫೇಮಸ್ ಆಗಿರೋದು. ಇದು ಜಸ್ಟ್ ಒಂದು ಆನ್ಲೈನ್ ಪ್ರ್ಯಾಂಕ್ ಖಂಡಿತ ಅಲ್ಲ. ನಮ್ಮ ವ್ಯವಸ್ಥೆಯ ಬೇರಿನಲ್ಲಿರೋ ಸಮಸ್ಯೆಗಳನ್ನ ಇದು ಎತ್ತಿ ತೋರಿಸ್ತಾ ಇದೆ. ಯುವಜನತೆಯನ್ನ ಕಾಡ್ತಿರೋ ನಿರುದ್ಯೋಗ, ನೀಟ್ನಂತಹ ಪ್ರಮುಖ ಪರೀಕ್ಷೆಗಳಲ್ಲಿ ಅಕ್ರಮ ನಡೀತಿದೆ ಅನ್ನೋ ಶಂಕೆ, ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲಿನ ನಂಬಿಕೆ ಕಮ್ಮಿ ಆಗ್ತಿರೋದು, ಜೊತೆಗೆ ಯುವಕರ ಧ್ವನಿಯನ್ನ ಕಡೆಗಣಿಸೋ ವ್ಯವಸ್ಥೆಯ ಬಗ್ಗೆ ಇರೋ ಆಳವಾದ ಅಸಮಾಧಾನ, ಇವೆಲ್ಲದರ ಒಟ್ಟು ರೂಪವೇ ಈ ಚಳವಳಿ. ಕೊನೆಯದಾಗಿ 5ನೇ ವಿಭಾಗ ಮುಂದೇನು? ಇಷ್ಟೊಂದು ಜನ ಬಂದು ಸೇರ್ಕೊಂಡಿರೋದ್ರಿಂದ ಫೌಂಡರ್ ಮೇಲೂ ದೊಡ್ಡ ಜವಾಬ್ದಾರಿ ಹಾಗೆ ಪ್ರೆಷರ್ ಕೂಡ ಇದೆ. ಈ ಡಿಜಿಟಲ್ ಧ್ವನಿಗಳನ್ನ ಒಂದುಗೂಡಿಸೋಕೆ ಅವರು ಕೆಲವು ಸ್ಟೆಪ್ಸ್ ತಗೊಳ್ತಿದ್ದಾರೆ. ಯುವಕರ ಐಡಿಯಾಗಳನ್ನ ಕಲೆಕ್ಟ್ ಮಾಡೋಕೆ ರಾಷ್ಟ್ರವ್ಯಾಪಿ ಸಮೀಕ್ಷೆ ಮಾಡೋದು, ಮೆಂಬರ್ಸ್ಗಾಗಿ ವರ್ಚುವಲ್ ಜೆನ್ಜಿ ಕನ್ವೆನ್ಷನ್ ಮಾಡೋದು, ಹಾಗೆ ಈ ಇಡೀ ಮೂವ್ಮೆಂಟ್ಗೆ ಒಂದು ಸ್ಟ್ರಕ್ಚರ್ ಕೊಡೋಕೆ ಫೌಂಡರ್ ದೆಹಲಿಗೆ ಶಿಫ್ಟ್ ಆಗೋ ಪ್ಲಾನ್ಸ್ ಕೂಡ ನಡೀತಿದೆ ಅಂತ ಮಾಹಿತಿ ಇದೆ. ಈ ಪಕ್ಷದ ಸ್ಥಾಪಕರು ಈ ಬೆಳವಣಿಗೆಗಳನ್ನ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಚಳವಳಿಯ ಆರಂಭಿಕ ದಿನಗಳಿಗೆ ಹೋಲಿಸ್ತಿದ್ದಾರೆ. ಇದು ನಮ್ಮೆಲ್ಲರ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟಾಕುತ್ತೆ. ಜಸ್ಟ್ ಒಂದು ಇಂಟರ್ನೆಟ್ ಜೋಕ್ ಆಗಿ ಡಿಜಿಟಲ್ ಬಂಡಾಯವಾಗಿ ಶುರುವಾದ ಈ ಮೂವ್ಮೆಂಟ್ ಮುಂದೊಂದು ದಿನ ಬೀದಿಗಿಳಿದು ದೊಡ್ಡ ಫಿಸಿಕಲ್ ಚಳವಳಿಯಾಗಿ ಬದಲಾಗುತ್ತಾ? ಭಾರತೀಯ ರಾಜಕಾರಣದ ಮೇಲೆ ಇದು ನಿಜವಾದ ಪ್ರಭಾವ ಬೀರಬಲ್ಲದಾ? ಕಾದು ನೋಡಬೇಕಿದೆ.